ಮೋದಿ ಅವಧಿಯಲ್ಲಿ ಪಾತಾಳಕ್ಕೆ ಕುಸಿದಿದ್ದೇಕೆ ಭಾರತದ ಶಿಕ್ಷಣ ಬಜೆಟ್? ಯುವಕರ ಭವಿಷ್ಯ ಹಾಳು ಮಾಡುತ್ತಿದೆಯಾ ಕೇಂದ್ರ ಸರ್ಕಾರ? ಹೇ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ದೆಹಲಿಯ ಜಂತರ್ ಮಂತರ್ನಲ್ಲಿ ಕಳೆದ ಕೆಲವು ದಿನಗಳಿಂದ ನಡೆಯುತ್ತಿರುವ ಬೃಹತ್ ಪ್ರತಿಭಟನೆಯ ದೃಶ್ಯಗಳನ್ನ ನೀವು ನ್ಯೂಸ್ನಲ್ಲೋ ಅಥವಾ ಸೋಷಿಯಲ್ ಮೀಡಿಯಾದಲ್ಲೋ ಖಂಡಿತ ನೋಡಿರ್ತೀರಾ. ಸಾವಿರಾರು ಯುವಕರು, ದೇಶದ ಮೂಲೆ ಮೂಲೆಗಳಿಂದ ಬಂದಿರೋ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಡ್ತಿದ್ದಾರೆ. ಸಿಜೆಪಿ ನೇತೃತ್ವದಲ್ಲಿ ನಡೆಯುತ್ತಿರೋ ಈ ಬೃಹತ್ ಹೋರಾಟ ಕೇವಲ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧ ಆಕ್ರೋಶ ಮಾತ್ರವಲ್ಲ, ಇದು ಈ ದೇಶದ ಪ್ರತಿಯೊಬ್ಬ ಯುವಕ, ಪ್ರತಿಯೊಬ್ಬ ತಂದೆ ತಾಯಿ ಸರ್ಕಾರದ ಉತ್ತರದಾಯಿತ್ವದ ಬಗ್ಗೆ ಕೇಳ್ತಿರೋ ಅತಿ ದೊಡ್ಡ ಮೂಲಭೂತ ಪ್ರಶ್ನೆ. ಸತತವಾಗಿ ಪರೀಕ್ಷಾ ಅಕ್ರಮಗಳು, ಪೇಪರ್ ಲೀಕ್ ಆಗ್ತಿರೋದಕ್ಕೆ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅಂತ ವಿದ್ಯಾರ್ಥಿಗಳು ಪಟ್ಟು ಹಿಡಿದಿದ್ದಾರೆ. ಆದ್ರೆ ಮೋದಿ ಸರ್ಕಾರ ಮಾತ್ರ ಸಚಿವರ ರಕ್ಷಣೆಗೆ ನಿಂತಿದ್ಯಾ? ಅಷ್ಟಕ್ಕೂ ಕಳೆದ 12 ವರ್ಷಗಳಲ್ಲಿ ದೇಶದ ಶಿಕ್ಷಣ ಬಜೆಟ್ ಪಾತಾಳಕ್ಕೆ ಕುಸಿದಿದ್ದಕ್ಕೆ ಯುವಕರ ಭವಿಷ್ಯವನ್ನ ವ್ಯವಸ್ಥಿತವಾಗಿ ಹಾಳು ಮಾಡಲಾಗ್ತಿದ್ಯಾ? ಶಾಂತಿಯುತ ಪ್ರತಿಭಟನೆ ಮಾಡ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಮಫ್ತಿ ಪೊಲೀಸರಿಂದ ಇಷ್ಟೊಂದು ಕ್ರೂರ ಹಲ್ಲೆ ಯಾಕೆ? ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಂದು ವಿಚಾರವನ್ನ ಎಳೆಯಾಗಿ ಬಿಚ್ಚಿಡ್ತೇವೆ. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಧರ್ಮೇಂದ್ರ ಪ್ರಧಾನ್ರನ್ನ ಮೋದಿ ಸರ್ಕಾರ ರಕ್ಷಿಸುತ್ತಿರೋದಕ್ಕೆ? ಸ್ನೇಹಿತರೆ, ಮೊದಲು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ಒಂದು ಮುಖ್ಯ ವಿಷಯವಿದೆ. ರಾಜಕೀಯದಲ್ಲಿ ರಾಜೀನಾಮೆ ಅಂದ ತಕ್ಷಣ ಅದು ಯಾರೋ ಮಾಡಿದ ಅಪರಾಧ ನ್ಯಾಯಾಲಯದಲ್ಲಿ ಸಾಬೀತಾದ ಮೇಲೆ ಕೊಡುವ ಶಿಕ್ಷೆ ಅಲ್ಲ. ಪ್ರಕರಣದ ತನಿಖೆ ಸಂಪೂರ್ಣ ಪಾರದರ್ಶಕವಾಗಿ ನಡೆಯಲಿ, ಸಾರ್ವಜನಿಕರಲ್ಲಿ ವ್ಯವಸ್ಥೆಯ ಮೇಲಿನ ನಂಬಿಕೆ ಉಳಿಯಲಿ ಅಂತ ನೈತಿಕ ಹೊಣೆ ಹೊತ್ತು ಹುದ್ದೆ ತ್ಯಜಿಸುವುದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಡೆದು ಬಂದ ಐತಿಹಾಸಿಕ ಪರಂಪರೆ. ಆದ್ರೆ ಕಳೆದ ಕೆಲವು ವರ್ಷಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ಈ ನೈತಿಕ ಹೊಣೆಗಾರಿಕೆ ಅನ್ನೋ ಕಲ್ಪನೆಯೇ ಮಾಯವಾಗಿ ಹೋಗಿದೆ. ಧರ್ಮೇಂದ್ರ ಪ್ರಧಾನ್ ಅವರ ಮೇಲಿರೋ ಆರೋಪ ಕೇವಲ ಒಂದು ಪರೀಕ್ಷೆಗೆ ಸೀಮಿತವಾಗಿಲ್ಲ. ಕಳೆದ 10 ವರ್ಷಗಳಲ್ಲಿ 150ಕ್ಕೂ ಹೆಚ್ಚು ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿವೆ. ದೇಶಾದ್ಯಂತ 45 ಪ್ರಮುಖ ಪರೀಕ್ಷಾ ಅಕ್ರಮಗಳಲ್ಲಿ ಶಿಕ್ಷೆಯಾಗಿದ್ದು ಕೇವಲ 2ರಲ್ಲಿ ಮಾತ್ರ. ಇಷ್ಟೇ ಅಲ್ಲ, ಪರೀಕ್ಷಾ ಹಗರಣದ ಕೆಲವು ಆರೋಪಿಗಳು ಶಾಸಕರಾಗಿ ಆಯ್ಕೆಯಾಗಿರೋ ಆಘಾತಕಾರಿ ದುರಂತವು ನಮ್ಮ ಕಣ್ಣೆದುರಿದೆ. ಇಷ್ಟೆಲ್ಲ ಆಗ್ತಿದ್ರು ಮೋದಿ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಅವರನ್ನ ಯಾಕೆ ರಕ್ಷಿಸುತ್ತಿದೆ ಗೊತ್ತಾ? ಒಣ ಪ್ರತಿಷ್ಠೆ. ವಿಶ್ವಗುರು ಎಂದು ಬೆನ್ನು ತಟ್ಟಿಕೊಳ್ಳುವ ಮೋದಿ ಸರ್ಕಾರ ನಾವು ಬೀದಿಯ ಒತ್ತಡಕ್ಕೆ ಅಥವಾ ಪ್ರತಿಭಟನೆಗೆ ಮಣಿಯೋದಿಲ್ಲ ಅನ್ನೋ ಒಣ ಪ್ರತಿಷ್ಠೆಯಲ್ಲಿದೆ. ಡೊಮಿನೋ ಎಫೆಕ್ಟ್ ಭೀತಿ. ಇವತ್ತು ಶಿಕ್ಷಣ ಸಚಿವರ ರಾಜೀನಾಮೆ ಪಡೆದ್ರೆ ನಾಳೆ ರೈಲು ಅಪಘಾತ, ಆಡಳಿತ ವೈಫಲ್ಯ ಅಥವಾ ಕಾನೂನು ಸುವ್ಯವಸ್ಥೆ ಹರಿದು ಬಿದ್ದಾಗ ಇನ್ನೊಬ್ಬ ಸಚಿವರ ರಾಜೀನಾಮೆ ಕೇಳುತ್ತಾರೆ ಅನ್ನೋ ಆತಂಕ. ವೈಫಲ್ಯದ ಪರೋಕ್ಷ ಒಪ್ಪಿಗೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ರೆ ನೀಟ್ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅಂತ ಪರೋಕ್ಷವಾಗಿ ಒಪ್ಪಿಕೊಂಡಂತಾಗುತ್ತೆ. ಇದರಿಂದ ವಿರೋಧ ಪಕ್ಷಗಳಿಗೆ ಮತ್ತು ವಿದ್ಯಾರ್ಥಿ ಚಳವಳಿಗಳಿಗೆ ದೊಡ್ಡ ರಾಜಕೀಯ ಲಾಭ ಸಿಗುತ್ತೆ ಅನ್ನೋ ಭಯವಿದೆ. ಆದ್ರೆ ಸರ್ವಾಧಿಕಾರಿ ಧೋರಣೆಯಲ್ಲಿರೋ ಸರ್ಕಾರಕ್ಕೆ ಅರ್ಥವಾಗದ ವಿಷಯ ಏನಂದ್ರೆ, ರಾಜೀನಾಮೆ ನೀಡುವುದು ಯಾವಾಗಲೂ ಸೋಲಲ್ಲ, ಅದು ವ್ಯವಸ್ಥೆಯ ಮೇಲಿನ ಜನರ ವಿಶ್ವಾಸವನ್ನ ಹೆಚ್ಚಿಸುತ್ತದೆ. ಮೋದಿ ಅವಧಿಯಲ್ಲಿ ಶಿಕ್ಷಣ ಬಜೆಟ್ ಪಾತಾಳಕ್ಕೆ ಕುಸಿದಿದ್ದಕ್ಕೆ ಈಗ ಅಸಲಿ ವಿಷಯಕ್ಕೆ ಬರೋಣ. ರಸ್ತೆಯಲ್ಲಿ ಕಾಣಿಸ್ತಿರೋ ಈ ಯುವ ಜನರ ಆಕ್ರೋಶ ಇದೆಯಲ್ಲ, ಇದು ಬರೀ ಪೇಪರ್ ಲೀಕ್ ನ ಲಕ್ಷಣ ಮಾತ್ರ. ನಿಜವಾದ ಕಾಯಿಲೆ ಇರೋದು ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಶಿಕ್ಷಣ ಕ್ಷೇತ್ರವನ್ನ ಆರ್ಥಿಕವಾಗಿ ಕತ್ತು ಹಿಸುಕುತ್ತಿರೋದ್ರಲ್ಲಿ. ಸ್ವಾತಂತ್ರ್ಯದ ನಂತರ ಕಟೋರಿ ಆಯೋಗದಿಂದ ಹಿಡಿದು ಇತ್ತೀಚಿನ NEP 2020 ವರೆಗೆ ದೇಶದ ಒಟ್ಟು GDPಯ 6% ಶಿಕ್ಷಣಕ್ಕೆ ಮೀಸಲಿಡಬೇಕು ಅನ್ನೋದು ಸ್ಪಷ್ಟ ಗುರಿ. ಆದ್ರೆ ವಾಸ್ತವವೇನು ಗೊತ್ತಾ? 2013-14ರಲ್ಲಿ GDPಯ 3.1% ಶಿಕ್ಷಣದ ವೆಚ್ಚ ಮೋದಿ ಸರ್ಕಾರದ ಅವಧಿಯಲ್ಲಿ ಏರಿಕೆಯಾಗುವ ಬದಲು 2.7ರಿಂದ 3.1ರಷ್ಟಲ್ಲೇ ಸಿಲುಕಿ ನರಳುತ್ತಿದೆ. ಆರ್ಥಿಕ ಸಮೀಕ್ಷೆಯ ಪ್ರಕಾರ ಇದು 2.7ಕ್ಕೆ ಇಳಿದಿರೋದು ಶೋಚನೀಯ. ಇನ್ನ ಬಜೆಟ್ ಲೆಕ್ಕಾಚಾರದ ಭ್ರಮೆ ನೋಡಿ. ಮೇಲ್ನೋಟಕ್ಕೆ 2014-15ರಲ್ಲಿ 68,874 ಕೋಟಿ ಇದ್ದ ಶಿಕ್ಷಣ ಬಜೆಟ್ 2026ರ ಹೊತ್ತಿಗೆ 1,39,289 ಕೋಟಿಗೆ ಏರಿದೆ ಅಂತ ಸರ್ಕಾರ ಬೀಗುತ್ತಿದೆ. ಆದ್ರೆ ನಿಜವಾದ ಲೆಕ್ಕ ಇಲ್ಲಿದೆ ನೋಡಿ. 2014-15ರಲ್ಲಿ ಕೇಂದ್ರದ ಒಟ್ಟು ಬಜೆಟ್ ನಲ್ಲಿ ಶಿಕ್ಷಣಕ್ಕೆ ಕೊಟ್ಟಿದ್ದ ಪಾಲು 4.14ರಷ್ಟು. ಒಂದು ವೇಳೆ ಸರ್ಕಾರ ಅದೇ 4.1 ಅನುಪಾತವನ್ನ ಇಂದಿಗೆ ಉಳಿಸಿಕೊಂಡಿದ್ರೆ ಇವತ್ತು ಶಿಕ್ಷಣಕ್ಕೆ ಸರಿಸುಮಾರು 2.30 ಲಕ್ಷ ಕೋಟಿ ರೂಪಾಯಿ ಸಿಗಬೇಕಿತ್ತು. ಆದ್ರೆ ಇವತ್ತು ಸಿಗ್ತಾ ಇರೋದು ಕೇವಲ 1.39 ಲಕ್ಷ ಕೋಟಿ ರೂಪಾಯಿ. ಅಂದ್ರೆ ಬರೋಬ್ಬರಿ 91,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಅನುದಾನವನ್ನ ಕಸಿದುಕೊಳ್ಳಲಾಗಿದೆ. 12 ವರ್ಷಗಳ ಹಿಂದೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಒಟ್ಟು ಬಜೆಟ್ನ 6.5ರಷ್ಟು ಹಣ ಕೊಡ್ತಿದ್ದ ಸರ್ಕಾರ ಇವತ್ತು ಅದನ್ನ 4.5ಕ್ಕೆ ಇಳಿಸಿದೆ. ಆದ್ರೆ ರಸ್ತೆ ಮತ್ತು ಹೆದ್ದಾರಿ ಸಚಿವಾಲಯದ ಪಾಲು 1.8ರಿಂದ 5.8ಕ್ಕೆ ಏರಿದೆ. ಪ್ರಸಿದ್ಧ ಅರ್ಥಶಾಸ್ತ್ರಜ್ಞ ಜಾನ್ ಕೆನೆತ್ ಗಾಲ್ಬ್ರೆತ್ ಹೇಳಿದಂತೆ ಸರ್ಕಾರ ವಸ್ತುಗಳ ಮೇಲಿನ ಹೂಡಿಕೆಗೆ ಅತಿಯಾಗಿ ಆದ್ಯತೆ ನೀಡಿ ಮಾನವ ಸಂಪನ್ಮೂಲದ ಮೇಲಿನ ಹೂಡಿಕೆಯನ್ನ ಸಂಪೂರ್ಣ ನಿರ್ಲಕ್ಷಿಸಿದೆ.
ಈ ಅನುದಾನ ಕಡಿತದ ನೇರ ಪೆಟ್ಟು ಬಿದ್ದಿರುವುದು ನಮ್ಮ ದೇಶದ ಸಾಮಾನ್ಯ ವಿಶ್ವವಿದ್ಯಾನಿಲಯಗಳು, ಸರ್ಕಾರಿ ಕಾಲೇಜುಗಳು ಮತ್ತು ಬಡ ವಿದ್ಯಾರ್ಥಿಗಳ ಮೇಲೆ. ವಿಶ್ವವಿದ್ಯಾನಿಲಯಗಳಿಗೆ ಆರ್ಥಿಕ ನೆರವು ನೀಡೋ ಯುಜಿಸಿ ಅನುದಾನದಲ್ಲಿ ಒಂದೇ ವರ್ಷದಲ್ಲಿ ಬರೋಬ್ಬರಿ 61% ಬೃಹತ್ ಕಡಿತ ಮಾಡಲಾಗಿದೆ. ಶಾಲಾ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣ ಇಲಾಖೆಗಳ ಪಾಲು ಅರ್ಧಕ್ಕರ್ಧ ಕಡಿಮೆಯಾಗಿದೆ. ದೇಶದಲ್ಲಿ ಕೃತಕ ಬುದ್ಧಿಮತ್ತೆ ಬೆಳೆಯುತ್ತಿರುವ ಈ ಸಮಯದಲ್ಲಿ ಸ್ಕಿಲ್ ಇಂಡಿಯಾ ಯೋಜನೆಗೆ ನೀಡುತ್ತಿದ್ದ ಅನುದಾನ 0.06 ರಿಂದ 0.05ಕ್ಕೆ ಇಳಿದಿದೆ. ಇದರ ದುಷ್ಪರಿಣಾಮ ಏನಾಯ್ತು ಗೊತ್ತಾ? ಸರ್ಕಾರಿ ವಿಶ್ವವಿದ್ಯಾನಿಲಯಗಳು ಆರ್ಥಿಕವಾಗಿ ಉಸಿರುಗಟ್ಟಿ ಉನ್ನತ ಶಿಕ್ಷಣ ಹಣಕಾಸು ಏಜೆನ್ಸಿ ಮೂಲಕ ಮೂಲ ಸೌಕರ್ಯಕ್ಕಾಗಿ ಸಾಲ ಪಡೆಯುವ ದುಸ್ಥಿತಿಗೆ ತಳ್ಳಲ್ಪಟ್ಟಿವೆ. ಈ ಸಾಲದ ಕಂತು ಮತ್ತು ಬಡ್ಡಿಯನ್ನ ತೀರಿಸಲು ಯೂನಿವರ್ಸಿಟಿಗಳು ವಿದ್ಯಾರ್ಥಿಗಳ ಶುಲ್ಕವನ್ನ ಭಾರಿ ಪ್ರಮಾಣದಲ್ಲಿ ಹೆಚ್ಚಿಸುತ್ತಿವೆ. ಇದು ಪರೋಕ್ಷವಾಗಿ ಉನ್ನತ ಶಿಕ್ಷಣದ ವ್ಯಾಪಾರೀಕರಣ ಹಾಗೂ ಖಾಸಗೀಕರಣಕ್ಕೆ ರತ್ನಗಂಬಳಿ ಹಾಸಿದ್ದು ಗ್ರಾಮೀಣ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಗಗನ ಕುಸುಮ ಮಾಡುತ್ತಿದೆ. ಇಷ್ಟೆಲ್ಲ ಸಮಸ್ಯೆಗಳನ್ನಿಟ್ಟುಕೊಂಡು ದೆಹಲಿಯ ಜಂತರ್ ಮಂತರ್ನಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಹೇಗೆ ವರ್ತಿಸಿದ್ರು ಗೊತ್ತಾ? ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ವಿಡಿಯೋದಲ್ಲಿ ಸಾಮಾನ್ಯ ಉಡುಪು ಧರಿಸಿದ ಕೆಲವರು ತಲೆಗೆ ಹೆಲ್ಮೆಟ್ ಹಾಕೊಂಡು ಕೈಯಲ್ಲಿ ಲಾಠಿ ಹಿಡಿದು ವಿದ್ಯಾರ್ಥಿಗಳನ್ನ ಬೇಟೆಯಾಡಿದಂತೆ ಹೊಡೆದಿದ್ದಾರೆ. ಯಾವುದೇ ಸಮವಸ್ತ್ರವಿಲ್ಲ, ನೇಮ್ ಟ್ಯಾಗ್ ಇಲ್ಲ. ನೆಟ್ಟಿಗರು ಇವರ ವಿಳಾಸ ಹುಡುಕಿ ಹನಿ ಡಾಗರ್ ಅನ್ನೋ ಮಫ್ತಿ ಸಿಬ್ಬಂದಿಯ ವಿಡಿಯೋ ಶೇರ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಹಾಗೇನೆ ಲಾಠಿಗೆ ಮೊಳೆ ಕಟ್ಟುವುದು, ಪೆಲೆಟ್ಸ್ ಮತ್ತು ಎಲೆಕ್ಟ್ರಿಕ್ ಬ್ಯಾಟನ್ ಬಳಸುವುದು, ಟಿಯರ್ ಗ್ಯಾಸ್ ಎರಚುವುದು ಹಾಗೂ ಮಹಿಳಾ ಪ್ರತಿಭಟನಾಕಾರರಿಗೆ ಕಪಾಳ ಮೋಕ್ಷ ಮಾಡಿರೋ ಗಂಭೀರ ಆಪಾದನೆಗಳು ಕೇಳಿಬಂದಿವೆ. 90ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ಈ ಬಲಪ್ರಯೋಗಕ್ಕೆ ಸಂಬಂಧಿಸಿದಂತೆ ದೆಹಲಿ ಹೈಕೋರ್ಟ್ ತೀವ್ರವಾಗಿ ಪರಿಗಣಿಸಿದ್ದು ಕೇಂದ್ರ ಸರ್ಕಾರ, ದೆಹಲಿ ಪೊಲೀಸ್ ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ನೋಟಿಸ್ ಜಾರಿ ಮಾಡಿದೆ. ಸಿಸಿಟಿವಿ ದೃಶ್ಯಗಳನ್ನು ಸುರಕ್ಷಿತವಾಗಿಡಲು ಆದೇಶಿಸಿದೆ. ಇತ್ತ ಪ್ರಧಾನಿ ಮೋದಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತೀವಿ ಅಂದ ತಕ್ಷಣ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಇದು ಕಣ್ಣಿರಿಸುವ ತಂತ್ರ, ಯುವಕರ ಭವಿಷ್ಯ ಹಾಳು ಮಾಡಿದ್ದೇ ನೀವು ಅಂತ ನೇರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಸ್ನೇಹಿತರೆ, ಜಂತರ್ ಮಂತರ್ ನಲ್ಲಿ ಧರಣಿ ಕೂತಿರೋ ಯುವಜನರು ಕೇಳ್ತಿರೋದು ಕೇವಲ ಒಬ್ಬ ಸಚಿವನ ರಾಜೀನಾಮೆ ಮಾತ್ರವಲ್ಲ, ತಪ್ಪು ನಡೆದ್ರೆ ಅದರ ರಾಜಕೀಯ ಹೊಣೆ ಯಾರು ಹೊರುತ್ತಾರೆ ಅನ್ನೋ ಪ್ರಶ್ನೆಗೆ ಸ್ಪಷ್ಟ ಉತ್ತರ. ಬಜೆಟ್ ನಲ್ಲಿ ಶಿಕ್ಷಣದ ಪಾಲನ್ನ ಕಡಿತ ಮಾಡಿ ಪರೀಕ್ಷಾ ಅಕ್ರಮಗಳನ್ನ ತಡೆಯಲು ವಿಫಲವಾಗಿ ಕೊನೆಗೆ ಪ್ರಶ್ನೆ ಮಾಡಿದವರ ಮೇಲೆ ಲಾಠಿ ಬೀಸಿದ್ರೆ ಅದು ಶಿಕ್ಷಣ ವ್ಯವಸ್ಥೆಯನ್ನ ಮಾತ್ರವಲ್ಲ, ಈ ದೇಶದ ಪ್ರಜಾಪ್ರಭುತ್ವದ ಮೇಲಿರೋ ನಂಬಿಕೆಯನ್ನೇ ಕುಂದಿಸುತ್ತದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ತಕ್ಷಣವೇ ರಾಜೀನಾಮೆ ಕೊಡಬೇಕು ಮತ್ತು ಶಿಕ್ಷಣಕ್ಕೆ ಸೂಕ್ತ ಬಜೆಟ್ ಹಂಚಿಕೆ ಮಾಡಬೇಕು. ಈ ವಿಷಯದ ಬಗ್ಗೆ ನೀವೇನಂತೀರಾ? ಮೋದಿ ಸರ್ಕಾರ ಶಿಕ್ಷಣ ಬಜೆಟ್ ಕಡಿತ ಮಾಡಿರೋದು ಸರಿಯೇ? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಪ್ರತಿಯೊಬ್ಬರಿಗೂ ತಲುಪುವಂತೆ ಶೇರ್ ಮಾಡಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.